ಮೊದಲು ನಾವು ಗೂಗಲ್ ಹೋಗಿ KA ಹೋಮ್ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಬೇಕು. ಫಸ್ಟ್ ಲಿಂಕ್ ಬರೋದು KA ಹೋಮ್ ಕರ್ನಾಟಕ CET, ಇದನ್ನು ಕ್ಲಿಕ್ ಮಾಡಬೇಕು. ನಂತರ ನೇಮಕಾತಿಯಲ್ಲಿ ಹೋಗಿ ಕ್ಲಿಕ್ ಮಾಡಿ. ಅದಾದಮೇಲೆ ಅದರಲ್ಲಿ ಗ್ರಾಮೀಣ ಆಡಳಿತ ಅದನ್ನು ಕ್ಲಿಕ್ ಮಾಡಿ. ನಂತರ ವಿಲೇಜ್ ಅಕೌಂಟ್ ನೇಮಕಾತಿ ಆನ್ಲೈನ್ ಅರ್ಜಿ ಸಲ್ಲಿಸಬೇಕು ಲಿಂಕ್, ಇದನ್ನು ಕ್ಲಿಕ್ ಮಾಡಬೇಕು. ನಂತರ ಕರ್ನಾಟಕ ಕಂದಾಯ ಇಲಾಖೆ ಇಲ್ಲಿ ಅರ್ಜಿ ಹಾಕಬೇಕು ನಾವು. ಈ ಲಿಂಕನ್ನು ಕ್ಲಿಕ್ ಮಾಡಿ. ಈ ಲಿಂಕನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಫಸ್ಟ್ ಹುದ್ದೆ ಆಯ್ಕೆ ಮಾಡ್ಕೋಬೇಕು. ಫಸ್ಟು ಯಾವುದು ವಿಲೇಜ್ ಅಕೌಂಟೆಂಟು. ದೆನ್ ಅರ್ಜಿ ಸಲ್ಲಿಸುವ ಜಿಲ್ಲೆ ಆಯ್ಕೆ, ಅಂದರೆ ನೀವು ಯಾವ ಜಿಲ್ಲೆಗೆ ಅರ್ಜಿ ಸಲ್ಲಿಸ್ಬೇಕಂತಿದ್ದೀರೋ ಡಿಪೆಂಡ್ ಅಪಾನ್ ಡಿಸ್ಟಿಕ್, ಗುಲ್ಬರ್ಗ, ರಾಯಚೂರು, ಯಾದಗಿರಿ, ಬೆಂಗಳೂರು, ಯಾವುದು ನಿಮ್ಮ ಕಾಸ್ಟ್ಗೆ ಯಾವುದು ಪೋಸ್ಟ್ ಜಾಸ್ತಿ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನನಗೆ ಇಲ್ಲಿ ಮೈಸೂರು ಪೋಸ್ಟ್ ಜಾಸ್ತಿ ಇವೆ, 3rd ವೀಕ್, ಅದಕ್ಕೆ ನಾನು ಮೈಸೂರು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಎಂಟರ್ ಯುವರ್ ನೇಮ್. ಇಲ್ಲಿ ವಿದ್ಯಾರ್ಥಿಯ ಫುಲ್ ಹೆಸರು SLC ಮಾರ್ಕ್ಸ್ಗಳಲ್ಲಿ ಹೇಗಿರುತ್ತೆ ಹಾಗೆ ಅದೇ ರೀತಿಯಲ್ಲಿ ಹಾಕಬೇಕು. ಫುಲ್ ನೇಮ್ ಹಾಕಿ. ಅದಾದ ತಕ್ಷಣ ತಾಯಿ ಹೆಸರು, ವಿದ್ಯಾರ್ಥಿಯ ತಾಯಿ ಹೆಸರು, ವಿದ್ಯಾರ್ಥಿಯ ತಂದೆ ಹೆಸರು, ವಿದ್ಯಾರ್ಥಿ ಮೇಲ್ ಆರ್ ಫಿಮೇಲ್, ಹುಡುಗ ಇದ್ದರೆ ಮೇಲ್, ಹುಡುಗಿ ಇದ್ದರೆ ಫಿಮೇಲ್. ರಿಸರ್ವ್ಡ್ ಕ್ಯಾಟಗರಿ, ಅಂದರೆ ನಿಮ್ಮ ಇನ್ಕಮ್ ಕಾಸ್ಟಲ್ಲಿ ಯಾವ ಕಾಸ್ಟ್ ಇದೆ ಅಂತ ನೋಡ್ಬೇಕು. ನೀವು SC/ST ಇದ್ದರೆ SC/ST, ಕ್ಯಾಟಗರಿ 1, ಕ್ಯಾಟಗರಿ 2, ಕ್ಯಾಟಗರಿ 3 ಯಾವುದಿದೆ ಅದು ಕ್ಲಿಕ್ ಮಾಡಬೇಕು. ಏನು RD ನಂಬರ್ ಇದೆ ಹಾಗೆ ಇನ್ಕಮ್ ಕಾಸ್ಟ್ RD ನಂಬರ್ ಹಾಕಬೇಕು. ನಂತರ ಡೇಟ್ ಆಫ್ ಬರ್ತ್ ಆ್ಯಸ್ ಇಟ್ ಈಸ್ ಇನ್ ದ SLC ಮಾರ್ಕ್ಸ್ ಕಾರ್ಡ್ ಅದೇ ರೀತಿಯಲ್ಲಿ ಹಾಕಬೇಕು. ಪರ್ಮನೆಂಟ್ ಅಡ್ರೆಸ್, ನೀವು ಇರುವ ಊರು ಫಸ್ಟ್ ಯಾವ ಪ್ಲೇಸಲ್ಲಿದ್ದೀರಾ. ನಾವಿರೋದು ಇವಾಗ ಕರಜಗಿ, ತಾಲೂಕು ಯಾವುದು ಅಫ್ಜಲ್ಪುರ್, ನೀವಿರೋ ತಾಲೂಕು ಹಾಕಬೇಕಿಲ್ಲಿ. ಆಮೇಲೆ ಡಿಸ್ಟಿಕ್ ಹಾಕಿದ ತಕ್ಷಣ ರಾಜ್ಯ ಆಟೋಮೆಟಿಕ್ ತೊಗೊಬಿಡುತ್ತದು. ಪಿನ್ ಕೋಡ್ ಹಾಕಬೇಕು. ಪಿನ್ ಕೋಡ್ ಆದ ತಕ್ಷಣ ಇಲ್ಲಿ ಶಾಶ್ವತ ವಿಳಾಸ ಮತ್ತು ಸಂವಹನ ವಿಳಾಸ ಒಂದೇ. ನಿಮ್ಮ ಪರ್ಮನೆಂಟ್ ಅಡ್ರೆಸ್ಸು ಮತ್ತು ನೀವು ಕೊಟ್ಟಿರೋ ಅಡ್ರೆಸ್ ಎರಡೂ ಒಂದೇ ಆಗಿದ್ದರೆ ಎಸ್ ಅಂತ ಮಾಡಬೇಕು. ಇಲ್ಲಾಂದರೆ ನಾವಿರೋದೇ ಕೊಟ್ಟಿರೋ ಅಡ್ರೆಸ್ ಬೇರೆ, ನಮ್ಮ ಪರ್ಮನೆಂಟ್ ಅಡ್ರೆಸ್ ಬೇರೆ ಆಗಿದ್ದರೆ ನೋ ಅಂತ ಕೊಟ್ಬಿಟ್ಟು ಕೆಳಗಡೆ ನೀವು ಇರುವ ಪರ್ಮನೆಂಟ್ ಅಡ್ರೆಸ್ಸನ್ನು ಕೊಡಬೇಕು. ನೀವು ಎಸ್ ಅಂತ ಕೊಟ್ಟಿರೋದು ಆಟೋಮೆಟಿಕ್ಕಾಗಿ ಕೆಳಗಡೆ ತೊಗೊಂಡ್ಬಿಡುತ್ತೆ. ಅದಾದ ತಕ್ಷಣ ಕೆಳಗಡೆ ಮೊಬೈಲ್ ನಂಬರ್, ನಿಮ್ಮ 10 ಡಿಜಿಟ್ ಮೊಬೈಲ್ ನಂಬರ್ ನೀವು ಯಾವ ಯೂಸ್ ಮಾಡ್ತೀರೋ ಅದರ ನಂಬರ್ ಕೊಡಬೇಕು. ಮತ್ತು ನಿಮ್ಮೊಂದು ಇಮೇಲ್ ID ಕೊಡಬೇಕು. ಅದಾದ ತಕ್ಷಣ ಆರ್ ಯು ಮ್ಯಾರಿಡ್, ನೀವು ಮದುವೆ ಆಗಿದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಕ್ಲೈಮಿಂಗ್ ರಿಸರ್ವೇಷನ್, ಗ್ರಾಮೀಣ ಅಭಿವೃದ್ಧಿ, ನೀವು ರೂರಲ್ ಏರಿಯಾದಲ್ಲಿ ಓದಿದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಆರ್ ಯು ಕನ್ನಡ ಮೀಡಿಯಮ್, ನೀವು ಕನ್ನಡ ಮೀಡಿಯಮ್ 1 to 10 ಓದಿದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ನೀವೇನಾದರೂ ಬೇರೆ ಸ್ಟೇಟಿಂದ ಬಂದಿದ್ದರೆ ಅಥವಾ ಬೇರೆ ದೇಶದಿಂದ ಬಂದಿದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಪ್ರಾಜೆಕ್ಟ್ ಡಿಸ್ಪ್ಲೇಸ್ಡ್ ಪರ್ಸನ್, ಅದಾದಮೇಲೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಂತ ಕೇಳ್ತಿದೆ. ನೀವು ಏನಾದರೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಎಕ್ಸ್ ಮಿಲಿಟ್ರಿ ಪರ್ಸನ್, ನೀವು ಏನಾದರೂ ಎಕ್ಸ್ ಮಿಲಿಟ್ರಿ ಪರ್ಸನ್ ನೀವು ಆಗಿದ್ದರೆ ನೀವು ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಆರ್ ಯು ಕ್ಲೈಮಿಂಗ್ KKR, ಅಂದರೆ ಜಮ್ಮು ಕಾಶ್ಮೀರ ಅಥವಾ ಏನಾದರೂ ಆ ಥರ ಸರ್ಟಿಫಿಕೇಟ್ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಆರ್ ಯು ಕ್ಲೈಮಿಂಗ್ ಏಜ್ ರಿಲ್ಯಾಕ್ಸೇಷನ್, ಇದು ನೋ ಅಂತ ಹಾಕಿ. ಏಜ್ ರಿಲ್ಯಾಕ್ಸೇಷನ್ ನೋ. 10th ಸರ್ಟಿಫಿಕೇಟ್, SLC ಮಾರ್ಕ್ಸ್ ಕಾರ್ಡಲ್ಲಿ ನೋಂದಣಿ ಸಂಖ್ಯೆ ಅಂತ ಇರುತ್ತೆ, ಆ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕು ನೀವು. ಅದಾದ ತಕ್ಷಣ ಸೆಲೆಕ್ಟ್ ಯುವರ್ ಕ್ವಾಲಿಫಿಕೇಷನ್, ಇಲ್ಲಿ ಇರೋದೇ ಒಂದೇ, ಅದು 12th ಅಂತ, ಅದು ಸೆಲೆಕ್ಟ್ ಮಾಡ್ಕೋಬೇಕು ನೀವು. 12th ಸೆಲೆಕ್ಟ್ ಆದಮೇಲೆ ಟೋಟಲ್ ಮಾರ್ಕ್ಸ್ ಆಫ್ಟರ್ ಇನ್ PUದಲ್ಲಿ ನಿಮ್ಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಆ ಮಾರ್ಕ್ಸಲ್ಲಿ ಎಂಟ್ರಿ ಮಾಡಬೇಕು. ಅದಾದ ಮ್ಯಾಕ್ಸಿಮಮ್ ಮಾರ್ಕ್ಸ್, ಅಂದರೆ ಟೋಟಲ್ ಮಾರ್ಕ್ಸ್ ಎಷ್ಟಿತ್ತು ಅದು ಮಾರ್ಕ್ಸನ್ನು ಮ್ಯಾಕ್ಸಿಮಮ್ ಮಾರ್ಕ್ಸಲ್ಲಿ ಹಾಕ್ಬೇಕು ನಾವು. ಶೇಕಡ ಆಟೋಮೆಟಿಕ್ಲಿ ಅದು ಶೇಕಡ ತೊಗೊಳುತ್ತೆ. ಆ್ಯಂಡ್ ಸರ್ಟಿಫಿಕೇಟ್ ಆಫ್ಟರ್ ಬೈ ಬೋರ್ಡ್, ನೀವು ಬೋರ್ಡಿಂದ ಕಲ್ತಿದ್ದೀರಿ ಅಲ್ಲಿ ಬೋರ್ಡ್ ಅಂತ ಟೈಪ್ ಮಾಡಿ ಎಂಟರ್ ಮಾಡಿ. ಇಲ್ಲ ಅಂದರೆ ಆರ್ಗನೈಸೇಷನ್, ಯಾವುದೋ ಬೇರೆ ಆರ್ಗನೈಸೇಷನ್ ಅಥವಾ ಇನ್ಸ್ಟಿಟ್ಯೂಟ್ ಅಂತ ಕಲ್ತಿದ್ದೀರಿ ಅಲ್ಲಿ ಆರ್ಗನೈಸೇಷನ್ ಅಂತ ಟೈಪ್ ಮಾಡಬೇಕು. ಆರ್ ಯು ಸ್ಟೇಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್ ಸರ್ವೆಂಟ್, ನೀವು ಎಲ್ಲಾದರೂ ಕೆಲಸ ಮಾಡ್ತೀರಾ ಆಲ್ರೆಡಿ ಗೌರ್ಮೆಂಟ್ ಕೆಲಸದಲ್ಲಿದ್ದರೆ ಸರ್ವೆಂಟ್ ಅಂತ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಅದಾದಮೇಲೆ ಆಧಾರ್ ನಂಬರ್, ಲಾಸ್ಟ್ 4 ಡಿಜಿಟ್ ಆಫ್ ಯುವರ್ ಆಧಾರ್ ನಂಬರ್, ಕೊನೆಯಲ್ಲಿ ಬರೋ 4 ಅಂಕಿಯನ್ನು ನೀವು ಟೈಪ್ ಮಾಡಬೇಕು. ಇಲ್ಲಿ ಟೈಪ್ ಮಾಡಿ ಎಂಟರ್ ಮಾಡಿ. ಪರೀಕ್ಷಾ ಕೇಂದ್ರ, ನೀವು ಎಲ್ಲಿ ಎಕ್ಸಾಮ್ ಬರೀತೀರ, ನಿಮ್ಮ ನಿಯರ್ ಬೈ ಪ್ಲೇಸ್ ವೇರ್ ಯು ಹ್ಯಾವ್ ಟು ರೈಟ್ ದ್ಯಾಟ್ ಪ್ಲೇಸ್ ಯು ಹ್ಯಾವ್ ಟು ಸೆಲೆಕ್ಟ್ ಹಿಯರ್. ನಾನು ಬೆಂಗಳೂರಲ್ಲಿರೋ ಕಾರಣ ನಾನು ಬೆಂಗಳೂರು ತೊಗೋತಾ ಇದ್ದೀನಿ. ಅದಾದ ತಕ್ಷಣ ವಾರ್ಷಿಕ ಆದಾಯ, ನಿಮ್ಮ ಇನ್ಕಮ್ ಕಾಸ್ಟಲ್ಲಿ ಎಷ್ಟು ಇನ್ಕಮ್ ಬರುತ್ತೋ ಆ ಇನ್ಕಮನ್ನು ಇಲ್ಲಿ ಟೈಪ್ ಮಾಡಬೇಕು. ರೈಟ್ ಮಾರ್ಕನ್ನು ಕ್ಲಿಕ್ ಮಾಡಬೇಕು. ಇದನ್ನು ಕ್ಲಿಕ್ ಮಾಡಿಬಿಟ್ಟು ಆಮೇಲೆ ಪ್ರಿವ್ಯೂ ಅಂತ ಕೊಡಬೇಕು.
ಇಲ್ಲಿ ನಮ್ಗೆ ಬರೋ ಎಲ್ಲ ಅಪ್ಲಿಕೇಶನ್ ಪ್ರಿವ್ಯೂ ಅಂತ ಬರುತ್ತೆ. ಇಲ್ಲಿ ನಾವೆಲ್ಲ ಅಪ್ಲಿಕೇಶನ್ ಹಾಕಿರ್ತೀವಲ್ಲ ಅದರೆಲ್ಲ ಕರೆಕ್ಟಾಗಿ ಡೀಟೇಲ್ಸ್ ಇದೆಯೋ ಇಲ್ಲ ಅಂತ ಒಂದ್ಸಲ ಚೆಕ್ ಮಾಡ್ಕೋಬೇಕು. ಕರೆಕ್ಟಾಗಿ ಏನೇನು ಹಾಕಿರ್ತೀವಿ ಎಲ್ಲ ಒಂದ್ಸಲ ಲಾಸ್ಟ್ ಡಿಕ್ಲರೇಷನ್ಸ್ ಎಲ್ಲ ಕರೆಕ್ಟಾಗಿ ನೋಡ್ಕೊಂಬಿಟ್ಟು ಲಾಸ್ಟಲ್ಲಿ ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚಾನ ಟೈಪ್ ಮಾಡಿಬಿಟ್ಟು ಸೇವ್ ಚೇಂಜಸ್ ಅಂತ ಕೊಟ್ಬಿಟ್ರೆ ನಮ್ಮ ಅಪ್ಲಿಕೇಶನ್ ಇವಾಗ ಸೆಲೆಕ್ಟ್ ಆಯಿತು. ನಮಗಿಲ್ಲಿ ರಿಸರ್ವ್ಡ್ ಸಕ್ಸಸ್ಫುಲಿ ಆ್ಯಂಡ್ ಯುವರ್ ಅಪ್ಲಿಕೇಶನ್ ID ಈಸ್ ಅಂತ ಬರುತ್ತೆ. ಈ ID ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ನೆಕ್ಸ್ಟ್ ಸ್ಟೆಪ್ ಹೋಗ್ತೀವಲ್ಲ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಇದು. ಈ ID ಇದ್ದರೆ ಮಾತ್ರ ನೀವು ಮಾಡ್ಕೋಬೇಕು. ಇದು ಈ ಐಡಿಯಾನ ಸ್ಕ್ರೀನ್ಶಾಟ್ ತೊಗೊಳ್ಳಿ ಅಥವಾ ಬರೆದಿಟ್ಕೊಳ್ಳಿ. ನಿಮ್ಮ ಹೋಮನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಸೆಕೆಂಡ್ ಲಿಂಕನ್ನು ಕ್ಲಿಕ್ ಮಾಡಬೇಕು. ಸಿಕ್ಕಿರುವಂಥ ಐಡಿಯನ್ನು ಇಲ್ಲಿ ಎಂಟರ್ ಮಾಡಬೇಕು. ಅದಾದ ತಕ್ಷಣ ನಿಮ್ಮ ಡೇಟು, ನಿಮ್ಮ ಮಂತು, ನಿಮ್ಮ ಇಯರನ್ನು ಟೈಪ್ ಮಾಡಿಬಿಟ್ಟು ಸಬ್ಮಿಟ್ ಕೊಟ್ಬಿಟ್ರೆ ಅದು ನಿಮಗೆ ಒಳಗಡೆ ಓಪನ್ ಮಾಡುತ್ತೆ. ಒಳಗಡೆ ಫಸ್ಟ್ ಇಮೇಜ್ ಅಂದರೆ ನಿಮ್ಮ ಫೋಟೋವನ್ನು ಅಪ್ಲೋಡ್ ಮಾಡಬೇಕು. ಸೆಕೆಂಡ್ ಸಿಗ್ನೇಚರ್, ಚೂಸ್ ಫೈಲನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆಮೇಲೆ ಅದಾದ ತಕ್ಷಣ ಫೋಟೋ ಅಪ್ಲೋಡನ್ನು ಕ್ಲಿಕ್ ಮಾಡಬೇಕು. ಎಷ್ಟು ಸೈಜಲ್ಲಿ ಇರಬೇಕು? ಮ್ಯಾಕ್ಸಿಮಮ್ 100 KB. 100 KBಗಿಂತ ಜಾಸ್ತಿ ಇರಬಾರ್ದು, ಅದಕ್ಕಿಂತ ಕಡಿಮೆ ಇರಬೇಕು. ನಿಮ್ಮ ಸಿಗ್ನೇಚರು ಕೂಡ 100 KBಗಿಂತ ಜಾಸ್ತಿ ಇರ್ಬೋದು, ಜಾಸ್ತಿ ಇರಬಾರ್ದು, ಕಡಿಮೆ ಇರಬೇಕು. ಸೇವ್ ಅಂತ ಕೊಡಬೇಕು. ಸೇವ್ ಕೊಟ್ಟ ತಕ್ಷಣ ಮತ್ತೆ ಹೋಗುತ್ತೆ. ಫೋಟೋ ಆ್ಯಂಡ್ ಸಿಗ್ನೇಚರ್ ಅಪ್ಲೋಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಓಕೆ ಅಂತ ಹೋಗಬೇಕು. ಮತ್ತು ಹೋಮ್ಗೆ ಹೋಗ್ಬಿಟ್ಟು ಶುಲ್ಕ ಪಾವತಿ ಪೇಮೆಂಟ್, ಇಲ್ಲಿ ಪೇಮೆಂಟ್ ಅಂತ ನೋಡಿಬಿಟ್ಟು ಇಲ್ಲಿ ID ಅಂತ ಕೊಟ್ಬಿಟ್ಟು ಮತ್ತು ಸೇಮ್ ಡೇಟ್, ಮಂತ್, ಇಯರ್ ಕೊಟ್ಬಿಟ್ಟು ಸಬ್ಮಿಟ್ ಕೊಡಬೇಕು. ಇಲ್ಲಿ ಬಂದುಬಿಟ್ಟು ಪೇಮೆಂಟ್ ಯಾವ ರೀತಿ ಮಾಡ್ತೀರಾ ನೀವು, ನಿಮ್ಮ ಹತ್ರ ಫೋನ್ಪೇ, ಗೂಗಲ್ ಪೇ, ಏನಾದರೂ UPI ಪೇ ಇದ್ದರೆ ಇಲ್ಲಿ ನೀವು ಯಾವ ಥರನೂ ಬೇಕಾದ್ರೂ ಮಾಡ್ಬೋದು. ಇಲ್ಲಿ ನೋಡಿ UPI ಅಂತ ಇದೆ. UPIನ ಸೆಲೆಕ್ಟ್ ಮಾಡಿದ ತಕ್ಷಣ ನಮಗೆ ಸ್ಕ್ಯಾನರ್ ಕೊಡ್ತಾರೆ ಅವರು. ಶೋ ಕೋಡ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬರುತ್ತೆ. ಈ QR ಕೋಡ್ ನೀವು ಸ್ಕ್ಯಾನ್ ಮಾಡಿದ ತಕ್ಷಣ 4 ನಿಮಿಷದ ಒಳಗಡೆ ಸ್ಕ್ಯಾನ್ ಮಾಡಬೇಕು. 5 ನಿಮಿಷದ ಒಳಗಡೆ. ಈ 5 ನಿಮಿಷದ ಒಳಗಡೆ ನೀವು ಸ್ಕ್ಯಾನ್ ಮಾಡಿದ ತಕ್ಷಣ ನಿಮ್ಮ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಅಲ್ಲಿ ತೋರಿಸ್ಬಿಡುತ್ತೆ. ಆಯ್ತು. ಅದಾದಮೇಲೆ ಪಾವತಿ ಶುಲ್ಕ ಆದಮೇಲೆ ನೀವು ಪಾವತಿ ಆಗಿದ್ದಿಲ್ಲ ಅಂತ ಇಲ್ಲಿ ಲಿಂಕನ್ನು ಕ್ಲಿಕ್ ಮಾಡಿ ನೋಡ್ಬೋದು ನೀವು. ಅದಾದ ತಕ್ಷಣ ಅಕ್ನಾಲೇಜ್ಮೆಂಟ್, ನೀವೇನು ಅಪ್ಲಿಕೇಶನ್ ಹಾಕಿದ್ರೆ ಇದರೊಂದು ಪ್ರಿಂಟ್ಔಟ್ ತೊಗೋಬೇಕು. ನೀವು ತೊಗೊಂಡು ನಿಮ್ಮ ಶಿಫ್ಟಿಗೋಸ್ಕರ ನಿಮ್ಮ ಹತ್ರ ಇಟ್ಕೋಬೇಕು. ಅದಕ್ಕೋಸ್ಕರ ಅರ್ಜಿ ಮುದ್ರಿ ಪ್ರಿಂಟ್ ಅಪ್ಲಿಕೇಶನ್ ಅಂತ ಬರುತ್ತೆ. ಇದನ್ನು ಕ್ಲಿಕ್ ಮಾಡಿಬಿಟ್ಟು ತೊಗೋಬೇಕು.